ನಮ್ಮ ದೇವರಾದ ಅಂಬರೀಷ್ ಅಣ್ಣ ಅವರು ಕೂಡ ಈಗ ನಿಮ್ಮ ವಿಡಿಯೋದಲ್ಲಿ ಹಾಯ್ ಹಲೋ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಹಾಗೂ ಕನ್ನಡ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫ್ರೆಂಡ್ ರವಿಕುಮಾರ್ ಅವರು ನೋಡಿ ಫ್ರೆಂಡ್ಸ್. ಹಾಯ್ ಕನ್ನಡ. ಇವಾಗ ನಾವು ಬೆಳಗ್ಗೆ ಎದ್ದು ಕೆರೆ ಕಡೆ ಬಂದಿದ್ದೀವಿ. ಇವಾಗ ಕೆರೆಯಿಂದ ಹೋಗಿ ನಾವು ನಮ್ಮ ಫ್ರೆಂಡ್ಸ್ನ ಮಾತಾಡ್ಸೋಕೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಬನ್ನಿ. ಏನೋ ಗಲಾಟೆ ಆಗ್ತಾ ಇದೆ ಅಂತ ನೋಡೋಣ ಅಂತ ಬಂದರೆ ಇಲ್ಲಿ ಚೀಟಿ ವ್ಯಾಪಾರ ನಡೀತಾ ಇದೆ. ಹೋಗಿ ಬಂದು ನಮಗ್ ಸಿಕ್ಕಿದ್ದು ನಮ್ಮ ದೇವರಾದ ಸ್ಮಾರ್ಟ್ ಆಗಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರಿಗೋ ಚೀಟಿಲಿ ಗಿಫ್ಟ್ ಹೊಡೆದಿತ್ತು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ. ಚೀಟಿ ಆಫರ್ ಇದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ ಫ್ರೆಂಡ್, ಇಲ್ಲಿ ಯಾವುದೋ ಒಂಥರ ಚೀಟಿ ಕಲೆಕ್ಷನ್ ಬಂದಿದೆ. ಲಾಟ್ರಿ ಸಾಕು. ಜಯಸಿಂಹ ಅವರು ಕೂಡ ಕಾಡ್ತಾ ಇರ್ಬೋದು ಇಲ್ಲಿ. ಯಾಕಣ ನಾ ಎದೋಳಣ ನಾ ಬಿಟ್ಬಿಡೋಣ ಎದೋಳಣ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರಯ್ಯ. ಅದಾದ್ಮೇಲೆ ಅಂಬರೀಷ್ ಅಣ್ಣ ಅವರು ಕೂಡ ಈಗ ನಿಮ್ಮ ವಿಡಿಯೋದಲ್ಲಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣಿಸ್ತಾ ಇರೋದಿಲ್ಲಿ ನೋಡಿ ಫ್ರೆಂಡ್ಸ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಜಯಸಿಂಹ ಅವರು ಕೂಡ ಮೂಟೆ ಹೊತ್ಕೊಂಡು ಹೋಗ್ತಾ ಇರೋದಿಲ್ಲಿ. ಮಹೇಂದ್ರ ಬಾಹುಬಲಿ. ಫ್ರೆಂಡ್ಸ್, ಈ ಕಣ್ಸೆರೆಯಲ್ಲಿ ನಮ್ಮ ಗುರು ಅವರು ಕೂಡ ಕಾಣಿಸ್ಕೋತಾ ಇರೋದು ನೋಡಿ. ಅಪರೂಪದ ಮುಳ್ಳಂದಿ ಅಂತ ಹೇಳ್ಬೋದು ಇವ್ರನ್ನ. ಇದು ನಿನಗೆ ನ್ಯಾಯನ ದಚ್ಚು ಹೇಳು. ಇರ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ರೀಲ್ಸು ಹಾಗೆ ಏನೇನೋ ನೋಡ್ತಾ ಇದ್ದಾರೆ. ಒಂದೇ ನಾವು ಬರೀ ಹಾಲು ಮಾತ್ರ ಕುಡಿಯೋದೇ ಸ್ವಾಮಿ. ಇದೆಂಟ್ರ ಇದೆ. ಅರೆ ನೀ ಹಬ್ಬ ಕೊಡಲ್ಲ. ಇಲ್ಲ ಹಲೋ ವಾವ್ ತಿನ್ನಕ್ಕೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಇವನು ಬಟ್ಟೆ ಬಿಚ್ಚಿ ಅದಕ್ಕೋಸ್ಕರ ಮನ್ಗೋಗ್ತಾ ಬೇಗ ರೆಡಿಯಾಗಿ ಬಂದು ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕೂತಿದ್ದೀವಿ ನೋಡಿ ಫ್ರೆಂಡ್ಸ್. ಇವರೆಲ್ಲ ಬಂದಿದ್ದಾರೆ. ಮತ್ತೆ ಹಾಯ್ ಬಾಲು ಕುಮಾರ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹೊರಟು ನಾವು ಬೋರ್ ಹೊಡಿತೀವಿ ಅಂತ ನಾವು ಪಂಕು ಮನೆಗೆ ಬಂದಿದ್ದೀವಿ ಟಿವಿ ನೋಡೋಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಟಿವಿ ನೋಡ್ತಾ ಇದ್ದೀವಿ. ಇವನೇ ಪಂಕು ಅಂತ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ನೋಡಿ ಫ್ರೆಂಡ್ಸ್, ಮಿನಿ ಹೋಮ್ ಥಿಯೇಟರ್ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಕಣ್ಸೆರೆಯಲ್ಲಿ. ಅಲ್ಲಿಂದ ನಮ್ಮ ಪ್ರೀತುಬೈನ ಕೆಲಸಕ್ಕೆ ಡ್ರಾಪ್ ಮಾಡಬೇಕು ಅಂತ ನಾವು ಹೊರಡ್ವಿ ನರಸೀಪುರಕ್ಕೆ. ನಮ್ಮ ಪ್ರೀತುಬೈನ ಬೆಂಗಳೂರಿಗೆ ಬಸ್ ಹತ್ಸ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು ನಮ್ಮ ಪ್ರೀತುಬೈ ಯಾವ ಥರ ಕುಂತಿದ್ದಾರೆ ಅಂತ. ಬ್ಯಾಗ್ನೆಲ್ಲ ಎತ್ತು ಮಾಡ್ತಾ ಇದ್ದಾರೆ. ಇವರು ನಮ್ಮ ರಾಜು ಅಂತ ತೊಟ್ಟೋಡಿಯ ಹೀರೋ. ಇವರು ನಮ್ಮ ಬ್ಲಾಗ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಮಾಯಣ ಅಂತ ನಮ್ಮ ದೇವರು ಇವರು. ಅಲ್ಲೇ ಪಕ್ಕದಲ್ಲಿದ್ದ ನಮ್ಮ ಧನುಸು ಕೂಡ ಸಿಕ್ಕಿದ್ರು. ಹಾಗೈಸ್, ಸಲೀಂ ನಿಂತೈತೆ. ಬೆಂಗಳೂರಿಗೆ ಹೋಯ್ತಾ ಇದ್ದೀನಿ ಈಗ. ಟಾಟಾ ಬೈ ಬೈ. ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾಳೆ ಬರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವನು ಅಲ್ಲಿ ಹಂಗೆ ಸುಮಾರು ದಿನ ಆಗಿತ್ತು ನರಸೀಪುರ ನೋಡಿ ಅಂತ ಸುಮ್ಮನೆ ಒಂದು ರೌಂಡ್ ಹಾಕಿ ಬರೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನೋಡಿದ್ರೆ JCB ಎಲ್ಲ ನಿಂತಿತ್ತು. ಏನು ಅಂತ ಗೊತ್ತಾಗಲಿಲ್ಲ. ನೀವೇ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ. ನಾವು ಭಗವಾನ್ ಟಾಕೀಸ್ ಹತ್ರ ಬಂದರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ.
ಹಿಂಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಅಲ್ಲೂ ಯಾರೂ ಇಲ್ಲ. ಸರಿ ಅಂತ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲೂ ಯಾರೂ ಇಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಮತ್ತೆ ಒಂದು ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ನಾವು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಪುರದಿಂದ ಬಂದು ನಮ್ಮ ಮನೆಗೆ ಹೋಗಿ ಚಾರ್ಜ್ ಎತ್ಕೊಂಡು ರವಿದು ಇವಾಗ ಬಂದು ಫೋನ್ ನೋಡ್ಕೊಂಡು ಮಲ್ಕೋತಾ ಇದ್ದೀವಿ. ಫೋನ್ ನೋಡಿ ಮಲ್ಕೋತಿದ್ರೆ ಇನ್ನೊಂದು ಮಗ ಬಂದು ಎದ್ದೇಳಿಸ್ಬಿಟ್ಟ. ಹಾಯ್ ಫ್ರೆಂಡ್ಸ್, ನೆನ್ನೆ ಲಾಗು ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಈ ಲೋಫರ್ ನನ್ನ ಮಕ್ಕಳನ್ನ. ಏನಣ್ಣ ಕ್ರಿಕೆಟ್ ಆಡಕ್ ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮನ್ಗಿರೋರ್ನ ಎದುರಿಸ್ಬಿಟ್ಟು ನನ್ನ ಮಕ್ಕಳು ಏನೇನು ಒಂದೊಂದು ಯೋಚನೆ ಕೊಡ್ತಿದ್ದಾರೆ. ಇವನು ಮಾಡಿ ಎದ್ದು ಊಟ ಮಾಡ್ಕೊಂಡು ಬಂದು ಟೆಂಡ್ ಹತ್ರ ಕೂತಿದ್ವಿ, ಎಲ್ಲ ಕ್ರಿಕೆಟ್ ಆಡೋಣ ಅಂತ ಹೋಗ್ತಾ ಇದೆ. ನಮ್ಮ ಜೊತೆ ಸಿಕ್ಕಿದ್ದು ನಮ್ಮ ಸೌಜು ಬಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಕೂಡ ಆಗಮಿಸ್ತಾ ಇರೋದಿಲ್ಲ ನೋಡಿ. ತಿಕನ ಮೇಕ್ ಎತ್ಕೊಂಡು ಹೊಡೆಯೋದೇವರು ಸೈಕಲ್ನ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಾಂ ಹಾಯ್ ಫ್ರೆಂಡ್ಸ್. ಹಾಂ ಲವ್ ಯಾರು ಇವ್ರಲ್ಲ? ಬುಲೆಟಲ್ಲಿ ಬರ್ತಾ ಇರೋದು, ಇಲ್ಲಿ ರೈಡಿಂಗ್ ಹೋಗ್ತಾ ಇರೋದು. ಕಾರಣ ನರೇಂದ್ರ ಮೋದಿ. ಫ್ರೆಂಡ್ಸ್, ಬಿಸಿಲಲ್ಲೂ ಕೂಡ ನಮ್ಮ ಅಜ್ಜಿ ಕೆಲಸ ಮಾಡೋದು ನೋಡಿ. ವಯಸ್ಸಾದ ಮುದುಕಿನ ಕುರಿ ಕೈ ಹಾಕ್ಬಿಡ್ತಾರಲ್ಲ, ಇವ್ರು ತಪ್ಪಲ್ವ ಫ್ರೆಂಡ್? ನೋಡಿ ಫ್ರೆಂಡ್, ಮುದುಕಿನ ನೋಡಿ ಕುರಿ ಕೈ ಹಾಕ್ಬಿಟ್ಟಾಳ ನೋಡಿ. ನಮ್ಮ ಅಜ್ಜಿ ಮಾತಾಡ್ಸ್ಕೊಂಡು ಹೋದ್ರೆ ಇವನು ಆಗಲೇ ಬ್ಯಾಟಿಂಗ್ ಆಡ್ತಾ ಇದ್ದಾನೆ. ಸಿಕ್ಸ್ ಹೊಡೆದಿರುವ ಬೇಂದಾಸ್ರ ಅವರು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ನೇಹಿತರೆ. ಈ ಕಡೆ ತಿರುಗಿ ಸ್ನೇಹಿತರೆ. ಮುಂದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಾಕು ಬಿಡು. ಪ್ಲೇಯರ್ ಚೆಂಡು ಇರೋದು ಬಾಲ್ ಆದ್ಮೇಲೆ ಇವರು ಬಾಲ್ ಆದ್ಮೇಲೆ ಹೊಡೆದಿವರು ಬ್ಯಾಟಿಂಗ್. ನಮ್ಮ ಕಿಂಗ್ ಪಿನ್ ಜೈಸಿ ಮತ್ತೆ ಬರ್ತಿರೋದು ನೋಡಿ ವಿಡಿಯೋದಲ್ಲಿ, ನಮ್ಮ ವಿಡಿಯೋದಲ್ಲಿ. ಈ ಕಡೆ ಬ್ಯಾಟಿಂಗ್ ಪ್ಲೇಯರ್, ಬೌಲಿಂಗ್ ಆಯ್ತು ಇವ್ರದ್ದು ಒಂದು ಸೈಡು. ಮಾತಾಡೋ ಬೈ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ನಾನೇನು ಮಾತಾಡಂಗಿಲ್ಲ. ಕುಡಿ ಸಾಕು, ಏನು ಮಾತಾಡೋದು ಬೇಡ. ಸಾಕು ಸಾಕು ಬೈ, ನೀನು ಮಾತಾಡ್ಬೇಕು. ಸಾಕು ಸಾಕು. ಬೈ ಬೈ, ಕಿಂಗ್ ಪಿನ್ ಜೈಸಿ ಮಾತಾಡ್ಲೇಬೇಕು ನೀವು. ಕಿಂಗ್ ಪಿನ್ ಜೈಸಿ ಇದಕ್ಕೆ ನೀ ಬರ್ಲಿಲ್ಲ ಎಲ್ಲಿ? ಅದೇ ನಿನ್ನ ವಿಡಿಯೋ ಮಾಡೋಕ್ಕೆ ನಾ ಬರಲಿಲ್ಲ. ಆಯ್ತು ಆಯ್ತು. ಹೊಡೆದ ಸಿಕ್ಸ್ ನೀಯಕ್ಕೆ ಆಮೇಲೆ ಬ್ಯಾಟ್ ಯಾರ್ದು? ಬ್ಯಾಟ್ ತೋರಿಸಿ. ಮತ್ತು ಡಿ ಬಸ್ ಅಂತ ಬರ್ತೈತೆ ಅಲ್ಲಿ. ಹಾಂ ಫ್ರೆಂಡ್, ನಾನು ಮತ್ತು ನಮ್ಮ ಪಂಕು ಸೈಕಲ್ ಹೊಡ್ಕೊಂಡು ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್. ನಮ್ಮ ಪಂಕು ಅವರು ಕೆಂಟವರು ಕೂಡ ಆಗಮಿಸ್ತಾ ಇರೋದು ನೋಡ್ತಾ ಇರ್ಬೋದು. ಅವರು ಕೂಡ ಬ್ಯಾಟಿಂಗ್ ಆಡ್ಕೊಂಡು ಬಂದು ಸುಸ್ತಾಗಿ ನಿಂತಿರೋದು ನೋಡಿ ಸ್ನೇಹಿತರೆ. ಮಾತಾಡಿ ರವಿ ಬೈ. ಹಲೋ ಮೈ ಸ್ನೇಹಿತರೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಲ್ಲ, ಓನ್ಲಿ ಬ್ರದರ್ಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆರ್ ಲವರ್ಸ್ ಆರ್ ಕ್ರಾಸ್ ಬಾಯ್ಸ್. ನೋಡಿ ಫ್ರೆಂಡ್ಸ್, ಪಂಕು ಏನೋ ಮಾತಾಡ್ಬೇಕಂತ, ಅದಕ್ಕೆ ವಿಡಿಯೋನ ಅಷ್ಟೊತ್ತಿಂದ ಮುಗ್ತಾನೆ. ಬಾ ಪಂಕು. ಬಾ, ಇವನೇ ನಮ್ಮ ಪ್ರೀತು ಬೈ ಅವರ Brother ಅಂತ ಹೇಳ್ಬೋದು. ಹಾ. ಇವನ ಹೆಸರು ರೋಹಿತ್ ಕುಮಾರ್. ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋದು. ಒಬ್ಬರಲ್ಲ, ಇಬ್ರು ಹುಡುಗಿರು ಕೂಡ ಮೇಂಟೈನ್ ಮಾಡ್ತಾರ ಅಂತ ಒಬ್ಬ.
ಅಮಾಯಕ ಹುಡುಗ ಇವನು. ಕೈ ಅಂತ ಕೊಡ್ರಿ ಅವನು ಫಾ ಆಗ್ಬಿಡ್ತಾನ. ಹೆಂಗೆ ಅಂಪೇರ್ ಕೊಡೋದು 4 ನಿಜವಲ್ಲ ಪಕ್ಕ ಬೈ ಅರೌಂಡ್ ಯಾಕೆ ಬುಡ್ಡ ಹೆಂಗೆ 4 ಹೊಡೆದ್ರೆ 6 ಹೊಡೆದ್ರೆ ಹೆಂಗೆ ಬೈ ಟೀಮ್ ಅವರು ಕೂಡ ನಮ್ಮ ಕಡೆ ಟೀಮ್ ಈಗ ಅಂಪೇರ್ ಮಾಡ್ತಾ ಇರೋದು. ಜಯಸಿಂಹ ಅವರೇ ಮಾತೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲವ್ ಲವ್ ನೋವನು ಎಲ್ಲಿ ಇಲ್ವಲ್ಲ ಎಲ್ಲಿ ಇಲ್ವಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಕ್ಯಾಪೆ ಆಗಿಲ್ಲ ಯಾಕೆ ಕೇಳ್ಬೇಕು ತಾನೆ ಸಾಯಂಕಾಲನ ಸರಿ ಬಿಡು ಬೈ ಔಟ್ ಆದ್ರೆ ಹೆಂಗೆ ತೋರ್ಸೋದು ಲಘು ಬರ್ಲಿಲ್ವಾ ಪರವಾಗಿಲ್ಲ ಬಿಡಿ. ವೈಟ್ ಬಾಲ್ ಹೆಂಗೆ ತೋರ್ಸು ಬಾಯ್ ಒಂದೊಂದ್ಸಲಿ 6 ಮುಗಿಸ್ಕೊಂಡು ಇಷ್ಟು ಬೇಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಿಮ್ಗೇನು ಅನ್ನಿಸ್ತಿಲ್ವ ರವಿಕುಮಾರ್? ಏನಿಲ್ಲ, ಇಂಥ ಆಡಕ್ಕೆ ಬರೋದ್ರೆಲ್ಲ ಕಟ್ಕೊಂಡು ಕ್ರಿಕೆಟ್ ಆಡೋ ಬದಲು ಮನೆ ಕಳೋದೇ ಬೆಟ್ರ್ ಅನ್ನಿಸ್ತದೆ. ಯಾರು ಈ ಅಕಾಡೆಮಿ ಪ್ಲೇಯರ್ ಈ ಅಕಾಡೆಮಿ ಪ್ಲೇಯರ್ ಹಂಗೆ ಸಂಗ್ತಾವ್ ಇವ್ನು ಕಟ್ರಿ ಎಲ್ಲ ನಿಮ್ಮ ಪಂಕು ಯಾವ ಥರ ವಿಕೆಟ್ ಅದ ಅಂದ್ರೆ ಇವತ್ತು ಇಮ್ಮ ಲೇಜಿ ಪೇಲೆ ಇಮ್ಮ ಅಲ್ಕಿಸಿತಾನೆ ಎಲ್ಲ ಇವ್ನು ಕಟ್ಗೆ ಎಲ್ಲ. ಇನ್ನು ನೀನಂತೂ ಬರೀ ಕಾಂಟ್ಯಾಕ್ಟ್ ಅಂತಲೇ ಉಟ್ಬಿಟ್ಟಿದೆ, ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ನಿನ್ನ ಕಟ್ಕೊಂಡು ಆಮೇಲೆ ಆಡ ಇನ್ನು ಅವರು ಫೋನ್ಲೇ ಮುಳುಗ್ಬಿಟ್ರ. ಇಲ್ಲಿ ಅಮ್ಮ ಇನ್ನು ಮಿಣ್ಣೆ ಕಲ್ಪಲ್ಲೆಲ್ಲ ಹೊಡಿತಾವನಲ್ಲಿ. ಸ್ಕೂಲ್ಗೆ ಹೋಗಿ ಬಡ್ಡಿಗಣ ರಜಾ ಹಾಕ್ಬಿಟ್ಟು ತಿರ್ಗಾದ ಊರೂರ ಬಡ್ಡಿಗಣ. ಇಲ್ಲಿ ಸ್ಟಾರ್ ಮಹೇಶ್ ಅವರು ಕೂಡ ಇಲ್ಲಿ ಕಾಣಿಸ್ಕೊತಾ ಇರೋದು, ನಮ್ಮ ಮಹೇಶ್ ಅಣ್ಣ ಅವರು ನೋಡಿ. ಅದೇನೋ ಮಾಡ್ಬೇಕಂತ ಹೋಗಲ್ಲ ನೋಡು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ. ಏನಣ್ಣ ನೀ ಕರೆಕ್ಟ್ ಮಾಡೋಣ, ನಂಗೆ ಬೇಜಾರಾಯ್ತು. ಏನು ಇವಳು ಪಂಕು ಏನಣ್ಣ ಇವಣ್ಣ ನಮ್ಮ ಮಹೇಶಣ್ಣ. ಏನಲ್ಲ ಬತ್ತೀಮ್ ನಡಿ. ನೋಡಿ ಫ್ರೆಂಡ್ಸ್, ನಮ್ಮ ಸ್ವಾಗತ ನಮ್ಮ ನೋಡಿಕೊಂಡು ನಮ್ಮನ್ನ ಆಟ ಆಡಕ್ಕೆ ಕರ್ಕೋಕೆ ಬಂದ ನೋಡಿ ಫ್ರೆಂಡ್. ಕಾಪಿ ಆಯ್ತಾ? ನಮ್ಮ ಮಹೇಶ್ ಅವರು ಕೂಡ ದಿನ 5-6 ಗಂಟೆ 7 ಗಂಟೆಗೆ ಕರೆಕ್ಟಾಗಿ ಸಿಗ್ತಾರೆ ನಮ್ಮ ಬೈಕ್. ಯಾಕಂದರೆ ಅವರು ಫುಲ್ಲು ಡ್ಯೂಟಿ ಮುಗಿಸ್ಕೊ ಬರೋ ಗಂಟೆ 7 ಗಂಟೆ ಆಯ್ತಾ, 7 ಗಂಟೆ 7:15 ನಮ್ಗೆ ಕರೆಕ್ಟಾಗಿ ನಮ್ಮ ಟೈಮಿಗೆ ಸಿಗ್ತಾರೆ. ಅದಕ್ಕೆ ನಮಗೆ ಮಹೇಶ್ ಬೈ ಅಂದ್ರೆ ತುಂಬ ಇಷ್ಟ. ಇವರೇ ನೋಡಿ ನಮ್ಮ ಮಹೇಶ್ ಬೈ. ಅವ್ರ ಫೇಸ್ ತೋರಿಸ್ರಿ ಮತ್ತೆ. ಸ್ವಲ್ಪ ಅವ್ರ ಫೇಸ್ ನೋಡಿ. ಎಂತ ತುಂಟ ನೀನು, ಕಳ್ಳ ಕಾಣು ನೀನು. ನೋಡಿ ಗಾಯ್ಸ್, ಮನೆಯಿಂದ ಎದ್ದು ಬಂದು ಗೇಮ್ ಆಡೋಕ್ಕಂತ ಇವ್ನು ನೋಡಿದ್ರೆ ಇಲ್ಲೇ ಅವನೇ. ಇವ್ರು ನೋಡಿ ಇವರೆಲ್ಲ ಇಲ್ಲೇ ಆಡ್ತಿದ್ದಾರೆ. ಇವನಂತೂ ದೊಡ್ಡ ಚೂತಿ ಅಂತ ಹೇಳ್ಬೋದು. ಇವನಂತೂ ದೊಡ್ಡ ಸೆಡೆ ಅಂತ ಹೇಳ್ಬೋದು. ಇವನಂತೂ ಹೇಳ್ಬೋದು, ಬಟ್ ಆದ್ರೆ ಬೇಜಾರು ಮಾಡ್ಕೊತಾನೆ, ನೀವು ಹೇಳೋಕ್ಕಾಗಲ್ಲ. ಇವನಂತೂ ಯಾಕೆ ಸಾಕು ಇಷ್ಟೇ ನಮ್ಗೆ. ಇಲ್ಲಿ ನಮ್ಮ ಮಹೇಶ್ ಅವರಪ್ಪ ದುಡ್ಡು ಲೆಕ್ಕ ಆಗ್ತಾವ್ರೆ, ಎಲ್ಲ ಕ್ಲೋಸ್ ಅಪ್ ಮಾಡೋ ಟೈಮ್ಲಿ ದುಡ್ಡು ಲೆಕ್ಕ ಆಗ್ತಾವ್ರೆ. ಮಾತಾಡ್ರ ಅಂತ ಟಾಟಾ ಮಾಡೋ. ಕಣ್ಬಿಟ್ಕೊಂಡು ನಿದ್ದೆ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇವರು. ಮಾತೇ ಇಲ್ಲ. ಇವತ್ತು ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಸಕ್ಕೆ ಹೊಂಟೋಗ್ಬಿಟ್ರು. ಸೊ ಅದಕ್ಕೆ ಇವತ್ತು ಇಷ್ಟೇ ಲಾಗ್ ಮುಗೀತು. ಬಾಯ್ ಬಾಯ್.